ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಆನಿಯನ್ ಗೋಬಿ ಮಂಚೂರಿನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಗೋಬಿ ತಿನ್ನಬೇಕು ಅನಿಸುತ್ತೆ, ಮನೆಯಲ್ಲಿ ಎಲೆಕೋಸು ಇಲ್ಲ ಅಂತಂದ್ರೂ ಸುಧಾ ನಾವು ಈರುಳ್ಳಿನ ಬಳಸ್ಕೊಂಡು ಈ ಥರ ನಾವು ಮಂಚೂರಿನ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು ದಪ್ಪ ಸೈಜಿದು ಒಂದೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಇನ್ನೂ ಒಂದು ದಪ್ಪ ಸೈಜು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ನೀವು ಉದ್ದುದ್ದಕ್ಕೂ ಕಟ್ ಮಾಡ್ಕೋತೀನಿ ಅಂದರೂ ಹಾಗೂ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಈರುಳ್ಳಿನ ಹಾಕೊಂಡ್ಮೇಲೆ 1 ಸ್ಪೂನಷ್ಟು ಮೈದಾ, 1 ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಪೂನು ಸ್ವಲ್ಪ ದೊಡ್ಡ ಸೈಜಲ್ಲಿ ಇರೋದ್ರಿಂದ ನೋಡಿಕೊಂಡು ಕಲಿಸ್ಕೊಳ್ಳೋಣ ಅಂತ ಈಗ ಸ್ಟಾರ್ಟಿಂಗಲ್ಲಿ 1 ಸ್ಪೂನನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನಾನು 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನೀವು ಹಾಗೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ನಾನು ಗರಂ ಮಸಾಲೆನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ. ಈಗ ಇಷ್ಟನ್ನು ಹಾಕ್ಕೊಂಡು ನಾನು ನೀಟಾಗಿ ಒಂದು ಸಲ ಹಾಗೆ ನೀರನ್ನು ಹಾಕ್ಕೊಳ್ತೇನೆ, ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಕಾರ್ನ್ಫ್ಲವರು ಮತ್ತು ಮೈದಾ ಸಾಕಾಗುತ್ತಾ ಅಂತ ಈ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಹಾಕ್ಕೊಳ್ಳೋಣ. ಏನಾದರೂ ಕಮ್ಮಿ ಅನಿಸಿದ್ರೆ ಇವಾಗಲೂ ಸುಧಾ ನೀವು 1 ಸ್ಪೂನನ್ನು ಹಾಕ್ಕೋಬೋದು. ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬಂದರೆ ನಾವು ಕಾರ್ನ್ಫ್ಲವರು ಮತ್ತು ಮೈದಾ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಅನಿಸಿದ್ರೆ ನೀವು ಕಾರ್ನ್ಫ್ಲವರು ಮತ್ತು ಮೈದಾನ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಕರೆಕ್ಟಾಗಿ ಇಷ್ಟೇ ಕನ್ಸಿಸ್ಟೆನ್ಸಿ ಅಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಸ್ಪೂನನ್ನು ಬಳಸ್ಕೋತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿಕೊಂಡು ನೀವು ಕಲಿಸ್ಕೋಬೋದು. ನೋಡಿ, ಇವಾಗ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ನಾವು ಎಣ್ಣೆಗೆ ಹಾಕೋದಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ನಾನು ಮೈದಾ ಮತ್ತು ಕಾರ್ನ್ಫ್ಲವರ್ನ ಹಾಕೋದಿಲ್ಲ. ಕಮ್ಮಿ ಅಂತ ಏನಾದರೂ ಅನಿಸಿದ್ರೆ ಹಾಕೋತೀನಿ. ನೋಡಿ, ನನಗೆ ಸ್ವಲ್ಪ ಎಣ್ಣೆಗೆ ಹಾಕಿದ್ರೆ ಅದು ಪುಡಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಇನ್ನೂ ಒಂದು ಸ್ಪೂನು ಮೈದಾ, 1 ಸ್ಪೂನು ಕಾರ್ನ್ಫ್ಲವರ್ನ ಹಾಕೋತಾ ಇದ್ದೀನಿ. ಪುನಃ 1 ಸ್ಪೂನು ಹಾಕೋತಾ ಇದ್ದೀನಿ. ನೀವು ಟೋಟಲಾಗಿ 2 ಸ್ಪೂನು ಹಾಕ್ಕೊಳ್ಳಿ. ನೀವು ಯಾವ ಥರ ಈರುಳ್ಳಿ ಸೈಜು ಹೇಗಿರುತ್ತೆ, ಎಷ್ಟು ಕಟ್ ಮಾಡ್ಕೊಂಡಿರ್ತೀರ ಅಂತ ನೋಡಿಕೊಂಡು ನೀವು ಹಾಕೋಬೋದು. ನೋಡಿ, ಇವಾಗ ಪುನಃ ನಾನು ಹಾಕ್ಕೊಂಡು ನೀಟಾಗಿ ಒಂದು ಸಲ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀವು ರುಚಿನ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಸುಧಾ ಹಾಕ್ಕೋಬೋದು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕಲರ್ ಏನಾದರೂ ಬೇಕು ಅನಿಸಿದ್ರೆ ಕೇಸರಿ ಕಲರ್ ಇದ್ದರೆ ಹಾಕ್ಕೋಬೋದು. ಫುಡ್ ಕಲರ್ನ ನಾನು ಏನು ಹಾಕೋತಾ ಇಲ್ಲ. ನೋಡಿ, ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಫಸ್ಟು ಎಣ್ಣೆಗೆ ಹಾಕ್ಕೊಳ್ಳುವಾಗ ಒಂದು ಸಲ ಹಾಕ್ಕೊಳ್ಳುವಾಗ ನಾನು ಕೇಸರಿ ಕಲರ್ನ ಏನು ಹಾಕ್ಕೊಳ್ಳಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ಕೇಸರಿ ಕಲರ್ನ ಹಾಕಿನೂ ಸುಧಾ ನಿಮಗೆ ಹಾಕಿ ತೋರಿಸ್ತೀನಿ. 2 ಡಿಫ್ರೆನ್ಸ್ ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಟೇಸ್ಟ್ ವಾಯ್ಸ್ ಅದೇ ಥರ ಇರುತ್ತೆ. ನಿಮಗೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ಬೇಕು ಅನಿಸಿದ್ರೆ ಕೇಸರಿ ಕಲರ್ನ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನು ಉಂಡೆ ಕಟ್ತಾಯಿದ್ದೀನಿ. ಚಿಕ್ಕದಾಗಿ ಉಂಡೆ ಕಟ್ಟಿ ಹಾಕಿದಾಗ ಎಣ್ಣೆಯಲ್ಲಿ ಪರ್ಫೆಕ್ಟಾಗಿ ಬರಬೇಕು. ರೌಂಡಾಗಿ ಉಂಡೆ, ಸ್ವಲ್ಪ ಶೇಪ್ ಹೋದ್ರೂ ಪರವಾಗಿಲ್ಲ. ಉಂಡೆ ಕಟ್ಟಿ ನಾವು ಎಣ್ಣೆಗೆ ಹಾಕಿದಾಗ ಪುಡಿ ಆಗಬಾರ್ದು. ಆ ಥರ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಕರೆಕ್ಟಾಗಿ ಇರುತ್ತೆ. ನೋಡಿ, ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದೆ. ಇವಾಗ ನಾನು ಎಣ್ಣೆನ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಇವಾಗ ನಾನು ಈ ಥರ ಚಿಕ್ಕದಾಗಿ ರೌಂಡಾಗಿ ಸ್ವಲ್ಪ ಬರೋ ಥರ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಫಸ್ಟಿಗೆ ನಾನು ಇದನ್ನು ಹಾಕ್ಕೊಳ್ಳುವಾಗ ಕೇಸರಿ ಕಲರ್ನ ಏನು ಆ್ಯಡ್ ಮಾಡಿಲ್ಲ, ನಾನು ಹಾಗೆಯೇ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ.
ಇದು ಏನು ಕಲರ್ಫುಲ್ಲಾಗಿ ಏನು ಕಾಣಿಸೋದಿಲ್ಲ. ನೀವು ಮಾಮೂಲಿ ಬಜ್ಜಿ ಬೋಂಡ ಹಾಕಿದಾಗ ಯಾವ ಕಲರ್ ಬರುತ್ತೆ ಅದೇ ಥರ ಕಾಣಿಸುತ್ತೆ. ನಿಮಗೆ ಏನು ಕಲರ್ ಅವಶ್ಯಕತೆ ಇಲ್ಲ ಅನಿಸಿದ್ರೆ ನೀವು ಫುಲ್ಲು ಇದೇ ಥರ ಹಾಕೋಬೋದು. ನಿಮಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ 2 ಭಾಗ ಮಾಡಿ ಫಸ್ಟು ಈ ಥರ ಕೇಸರಿನ ಹಾಕೋತಾ ಇದ್ದೀನಿ. ಫಸ್ಟು ಇನ್ನೂ ಒಂದು ಸಲ ಹಾಕೊಳ್ಳುವಾಗ ನಾನು ಕೇಸರಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎರಡು ಯಾವ ಥರ ಇರುತ್ತೆ ಡಿಫ್ರೆನ್ಸು ಅಂತ. ಇವಾಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು 1 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ನೀವು ಒಂದು ಸ್ಪೂನ್ನ ತೊಗೊಂಡು ಈ ಥರ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಇಷ್ಟು ಬಂದರೆ ಚಿಕ್ಕದಾಗಿ ಸಾಕು. ತುಂಬ ರೌಂಡೇ ಬರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೋಡಿ ಈ ಥರ ಬಂದರೆ ಸಾಕು. ಚಿಕ್ಕದಾಗಿ ಹಾಕ್ಕೊಳ್ಳಿ. ಇದನ್ನು ನೀವು 2 ಸಲ ಬೇಕಿದ್ದರೂ ನೀವು ತುಂಬ ಕ್ರಿಸ್ಪಿಯಾಗಿ ಬೇಕು ಅನಿಸಿದ್ರೆ ನೀವು 2 ಸಲ ತೆಗೆದುಬಿಟ್ಟು ಪುನಃ ಹಾಕ್ಕೊಂಡು ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಪುನಃ ಹಾಕ್ಕೊಂಡು ಕ್ರಿಸ್ಪಿಯಾಗಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಸಲ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ತೆಕ್ಕೋತಾ ಇದ್ದೀನಿ. ನೋಡಿ ಇದು ಏನು ಅಷ್ಟು ಕಲರ್ ಏನೂ ಇಲ್ಲ, ಮಾಮೂಲಿ ನಾವು ಬಜ್ಜಿ ಬೋಂಡ ಹಾಕ್ತೀವಲ್ಲ ಅದೇ ಥರ ಇದೆ. ಇವಾಗ ಇದನ್ನೆಲ್ಲ ನಾನು ಎತ್ಕೋತೀನಿ. ಆದಷ್ಟು ನೀವು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ನಾವು ಇನ್ನೊಂದು ಸಲ ಫ್ರೈ ಮಾಡ್ಕೊತೀವಲ್ಲ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನೋವಾಗ. ನಿಮಗೆ ಸಾಫ್ಟಾಗಿ ಬೇಕು ಅನಿಸಿದ್ರೆ ಈ ಥರ ಒಂದೇ ಸಲ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಇನ್ನೊಂದು ಸಲ ಹಾಕೋತಾ ಇದ್ದೀನಿ. ಫಸ್ಟು ಒಂದು ಬ್ಯಾಚು ಕಲರ್ನ ಹಾಕಿಲ್ಲ, ಅಂದರೆ ಕೇಸರಿ ಕಲರ್ನ ಹಾಕ್ಕೊಂಡಿಲ್ಲ. ಇದಕ್ಕೆ ನಾನು ಕೇಸರಿ ಕಲರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾನು ಇದನ್ನು ಬೇಯಿಸ್ಕೊತೀನಿ. ನೋಡಿ ಇದು ಅದು ಕಲರ್ ಡಿಫ್ರೆನ್ಸು ಹೇಗೆ ಬಂದಿರುತ್ತೆ ಅಂತ ನೀವು 2 ಥರ ಮಾಡ್ಕೋಬೋದು. ಇವಾಗ ನಾನು ಎಲ್ಲನೂ ಹಾಕ್ಕೊಂಡು ಸೇಮ್ ಫಸ್ಟು ಮೆಥಡ್ನಲ್ಲಿ ನಾವು ಹೇಗೆ ಬೇಯಿಸ್ಕೊಂಡ್ವಿ ಅದೇ ಥರ ನಾನು ಇದನ್ನು ಸುದಾ ಬೇಯಿಸ್ಕೊತೀನಿ. ಆದಷ್ಟು ಚಿಕ್ಕದಾಗಿ ಹಾಕ್ಕೊಳ್ಳಿ. ಗೋಬಿ ಸೈಜು ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ, ಆ ಸೈಜು ಹಾಕ್ಕೊಳ್ಳಿ. ನೋಡಿ ಇದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ನಿಮಗೆ ಈ ಥರ ಕಲರ್ ಬೇಕು ಅನಿಸಿದ್ರೆ ಕೇಸರಿನ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೇಸರಿನ ಹಾಕೋಬೇಕಾಗತ್ತೆ. ನೋಡಿ ಈಗ ಇದನ್ನು ಬೆಂದಿದೆ. ಈಗ ಇದನ್ನು ಸುದ ನಾನು ಎತ್ಕೋತಾ ಇದ್ದೀನಿ. ನೋಡಿ ಇವಾಗ ಗೋಬಿ ಎಲ್ಲ ಬೇಯಿಸ್ಕೊಂಡಾಗಿದೆ. ಇವಾಗ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಗ್ಯಾಸನ್ನು ಹಚ್ಚಿಬಿಟ್ಟು ಕಡಾಯಿನ ಇಟ್ಕೊಂಡು ಕಡಾಯಿ ಸ್ವಲ್ಪ ಕಾದ ನಂತರ ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನೋಡಿ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ತುಂಬ ಜಾಸ್ತಿ ಹಾಕ್ಕೋಬೇಡಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ನಾನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಕಟ್ ಮಾಡಿನೂ ಸುದಾ ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಈಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡರ್ನ ಬೇಕಿದ್ದರೂ ಹಾಕ್ಕೋಬೋದು, ಇಲ್ಲ ರೆಡ್ ಚಿಲ್ಲಿ ಸಾಸ್ ಬೇಕಾದರೂ ಹಾಕ್ಕೋಬೋದು. ಖಾರಕ್ಕೆ ನಿಮಗೆ ಯಾವುದು ಬೇಕು, ಇಲ್ಲಾಂದರೆ ಗ್ರೀನ್ ಚಿಲ್ಲಿ ಸಾಸ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ತುಂಬ ಏನು ಸಾಫ್ಟಾಗಿ ನೀವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೋಬಿಗೆ ತಿನ್ನುವಾಗ ಈರುಳ್ಳಿ ಎಲ್ಲ ಬಾಯಿಗೆ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗೇನು ನೀವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ನಿಮಿಷ ನೀವು ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಕ್ಯಾಪ್ಸಿಕಮ್ನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಸ್ಕ್ವೇರ್ ಶೇಪ್ನಲ್ಲೂ ಸುದಾ ಕಟ್ ಮಾಡಿ ಹಾಕ್ಕೋಬೋದು. ಯಾವ ಥರ ಬೇಕಿದ್ರೂ ಕಟ್ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಸುದಾ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ನು ಸುದಾ ಅಷ್ಟೇ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ತುಂಬ ಏನು ಸಾಫ್ಟಾಗಿ ನೀವು ಫ್ರೈ ಮಾಡ್ಕೋಬೇಡಿ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಇವಾಗ ಈರುಳ್ಳಿ ಕ್ಯಾಪ್ಸಿಕಮ್ ಫ್ರೈ ಆಗಿದೆ. ಇವಾಗ ನಾನು ಇಲ್ಲಿ ಟೊಮೊಟೊ ಸಾಸನ್ನು ಬಳಸ್ತಾ ಇದ್ದೀನಿ. 3 ಸ್ಪೂನಷ್ಟು ಟೊಮೊಟೊ ಸಾಸನ್ನು ಹಾಕೋತಾ ಇದ್ದೀನಿ.
ನಿಮಗೆ ಇಷ್ಟ ಅನಿಸಿದ್ರೆ ಟೊಮೊಟೊ ಸಾಸು ಇನ್ನೂ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ 3 ಸ್ಪೂನಷ್ಟು ಟೊಮೊಟೊ ಸಾಸು, ಹಾಗೆ 1 ಸ್ಪೂನಷ್ಟು ನಾನು ಸೋಯಾ ಸಾಸನ್ನು ಹಾಕೋತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಳ್ಳಿ, ತುಂಬ ಏನು ಹಾಕೋಬೇಡಿ ಸೋಯಾ ಸಾಸು. ಹಾಗೆ ಇಲ್ಲಿ ನಾನು 1 ಸ್ಪೂನಷ್ಟು ವೆನಿಗರ್ನ ಹಾಕೋತಾ ಇದ್ದೀನಿ. ವೆನಿಗರ್ ಇಲ್ಲಾಂದರೆ ನೀವು 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕೋಬೋದು. ಸ್ವಲ್ಪ ಅಂದರೆ 1 ಟೀ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾನು ಖಾರಕ್ಕೆ 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನೂ ಬಳಸಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಗೋಬಿಗೂ ನಾವು ಬೇಯಿಸ್ಕೊಳ್ಳುವಾಗ ಅದನ್ನು ಕಲಿಸ್ಕೊಳ್ಳುವಾಗೂ ಸುದಾ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನೀವು ಖಾರನ ಹಾಕ್ಕೋಬೇಕಾಗುತ್ತೆ. ನೀವು ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ರೆಡ್ ಚಿಲ್ಲಿ ಸಾಸ್ ಬೇಕಾದರೂ ಹಾಕ್ಕೋಬೋದು, ಗ್ರೀನ್ ಚಿಲ್ಲಿ ಸಾಸ್ ಬೇಕಾದರೂ ಹಾಕ್ಕೋಬೋದು. ಇದಿಷ್ಟನ್ನು ಹಾಕ್ಕೊಂಡು ನಾವು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಇದಿಷ್ಟು ಫ್ರೈ ಆದಮೇಲೆ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲವರ್ನ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಅದನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದು ತಿಕ್ನೆಸ್ಸಿಗೋಸ್ಕರ ನಾನು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಕಾರ್ನ್ಫ್ಲವರ್ನ ಹಾಕ್ಕೊಂಡು ನೀವು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೋತಾ ಬಿಸಿಗೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ. ನಿಮಗೆ ಈ ಥರ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ನೋಡಿ, ಗಟ್ಟಿ ಆಗ್ತಾ ಬರ್ತಿದೆ. ಇದನ್ನು ನೀವು 1 ನಿಮಿಷ ಅಥವಾ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ಗಟ್ಟಿ ಆಗ್ತಾ ಬರ್ತಿದೆ. ನನಗೆ ಇನ್ನೂ ಸ್ವಲ್ಪ ತೆಳುವಾಗಿ ಗ್ರೇವಿ ಬೇಕು ಅಂತ ಅನ್ನಿಸ್ತಾ ಇದೆ. ಅದು ನಾವು ಗೋಬಿನ ಎಷ್ಟು ಬೇಯಿಸ್ಕೊಂಡಿರ್ತೀವಿ ಅದ್ರ ಪ್ರಮಾಣನ ನೋಡಿಕೊಂಡು ನೀವು ಎಷ್ಟು ತೆಳುಬೇಕು ಅಷ್ಟನ್ನು ನೀವು ಮಾಡ್ಕೋಬೇಕಾಗುತ್ತೆ. ಆವಾಗ ನೀವು ಗೋಬಿನ ಹಾಕ್ಕೊಂಡಾಗ ನೀಟಾಗಿ ಫ್ರೈ ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು, ಅದಕ್ಕೆ 1/2 ಟೀ ಗ್ಲಾಸಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದು ನೀವು ತೆಳು ಇರುವಾಗಲೇ ನೀವು ಗೋಬಿನ ಹಾಕೋಬೇಕಾಗುತ್ತೆ. ನೋಡಿ, ಈಗ ಇದೆಲ್ಲ ಕಾರ್ನ್ಫ್ಲವರು ಮತ್ತು ಸಾಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಗೋಬಿನ ಹಾಕೋತಾ ಇದ್ದೀನಿ. ನಾನು 2 ಸಲ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಎರಡನ್ನೂ ಫುಲ್ಲು ಒಂದೇ ಸಲ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಸಾಸ್ ಎಲ್ಲ ಗೋಬಿಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಗೋಬಿ ಬಿಸಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಸಾಫ್ಟಾಗಿ ಬೇಕು ಅನಿಸಿದ್ರೆ ಇನ್ನೂ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನನಗೆ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಏನಾದರೂ ಬೇಕು ಅಂತ ಅನಿಸಿದ್ರೆ ನಿಮಗೆ ಸ್ವಲ್ಪ ಗೋಬಿ ಬಿಸಿಯಾಗೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಎಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಕೊತ್ತಂಬರಿ ಸೊಪ್ಪನ್ನು ಸುದ ಹಾಕ್ಕೊಂಡು ಗೋಬಿ ಬಿಸಿ ಆಗೋವರೆಗೂ ನಾನು ಈ ಥರ ಫ್ರೈ ಮಾಡ್ಕೋತೀನಿ. ಈ ಟೈಮ್ನಲ್ಲಿ ನೀವು ನೀರನ್ನು ಏನು ಹಾಕೋಬೇಡಿ, ಇಷ್ಟಿದ್ರೆ ಸಾಕಾಗುತ್ತೆ. ನೋಡಿ, ಎಷ್ಟು ಬೇಗ ಗೋಬಿ ರೆಡಿಯಾಗಿ ಹೋಗ್ಬಿಡ್ತು. ತುಂಬ ರುಚಿಯಾಗಿ ಬಂದಿರುತ್ತೆ. ನೀವು ಎಲೆಕೋಸಿನಲ್ಲೇ ಗೋಬಿನ ಮಾಡ್ಕೋಬೇಕು ಅಂತ ಏನಿಲ್ಲ. ಈ ಥರ ನೀವು ಈರುಳ್ಳಿನ ಬಳಸ್ಕೊಂಡು ಸುದಾ ಗೋಬಿ ಮಂಚೂರಿನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಸೇಮ್ ನಾವು ಎಲೆಕೋಸಿನ ಗೋಬಿ ತಿಂತೀವಲ್ಲ ಹೊರಗಡೆ, ಅದೇ ಟೇಸ್ಟ್ ಇರುತ್ತೆ. ನೀವೊಂದು ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಮಕ್ಕಳಿದ್ರೆ ಗೋಬಿ ಏನಾದರೂ ಕೇಳಿದ್ರೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ಆನಿಯನ್ ಗೋಬಿ ರೆಸಿಪಿ ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಯಾವುದೇ ರೆಸಿಪಿ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.